ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಾನಿಲ್ಲಿ ಬಾಳೆಕಾಯಿ ಹಾಗೂ ಕಡಲೆಬೇಳೆ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಗೊಜ್ಜು ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡು ಅದನ್ನು ನೆನೆಸಿಟ್ಕೋತಾ ಇದ್ದೀನಿ. ಇದನ್ನು ತುಂಬ ಮುಂಚೆ ನೆನೆಸಿಡಬೇಕು ಅಂತ ಏನಿಲ್ಲ. ನಾವು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಶುರು ಮಾಡುವಾಗ ಫಸ್ಟು ನೆನೆಸಿಟ್ಕೊಂಡ್ರೆ ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆಂದಿರುತ್ತೆ. ಅದನ್ನು ಎತ್ತಿಟ್ಕೊಂಡು ಈಗ ನಾನು 2 ಬಾಳೆಕಾಯಿ ತೊಗೋತಾ ಇದ್ದೀನಿ. ನೋಡಿ, 2 ದೊಡ್ಡ ಬಾಳೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿಕೊಂಡು ಪೀಲರ್ ತೊಗೊಂಡು ಪೀಲರಲ್ಲಿ ಸಿಪ್ಪೆ ಎಲ್ಲ ತೆಕ್ಕೋಬೋದು. ಕೆಲವರು ಚಾಕುನಲ್ಲೇ ತೆಕ್ಕೋತಾರೆ. ನೋಡಿ, ಪೀಲರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಅದು ಈಸಿನೂ ಆಗುತ್ತೆ, ಬೇಗ ಪೀಲ್ ಮಾಡ್ಕೋಬೋದು. ನೋಡಿ, ಈಗ ನಾನು ಪೀಲನ್ನು ಮಾಡಿಕೊಂಡು ಎರಡನ್ನೂ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ಕಟ್ ಮಾಡಿದ ತಕ್ಷಣ ಬೇಗ ಕಪ್ಪಾಗಿಬಿಡುತ್ತೆ, ಅದಕ್ಕೆ ಅದನ್ನು ನೀರೊಳಗೆ ಹಾಕಿ ಇಟ್ಕೊಂಡ್ರೆ ಕಪ್ಪಾಗಲ್ಲ. ಸೊ ನಾನೊಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ನೀರು. ನೋಡಿ, ನೀವು ಸ್ವಲ್ಪ ಮೀಡಿಯಮ್ ಸೈಜ್ಗೆ ಬಾಳೆಕಾಯಿನ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಬೇಗ ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಬಾಳೆಕಾಯಿನೂ ಕಟ್ ಮಾಡಿ ಇಟ್ಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಮೊದಲಿಗೆ ನಾನು ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ. ನಾನು ಯಾವಾಗಲೂ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೊಗೊಂಡ್ರೆ ಪೂರ್ತಿ ತುರಿದು ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ. ಈ ತೆಂಗಿನಕಾಯಿ ಎಲ್ಲ ತುರಿದು ಇಟ್ಕೊಂಡು ಮೊದಲಿಗೆ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ಕೆಲವರು ಬಾಳೆಕಾಯಿನ ಮೊದಲಿಗೆ ಹಚ್ಕೊಂಡು ಒಂದು ಸ್ವಲ್ಪ ಉಪ್ಪು, ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಗೊಜ್ಜು ಮಾಡ್ತಾರೆ. ಆದರೆ ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ. ನಾನು ಡೈರೆಕ್ಟಾಗಿ ಒಗ್ಗರಣೆ ಹಾಕುವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಗೂ ಸ್ವಲ್ಪ ಅರಿಶಿಣದ ಪುಡಿ. ನೀವು ಸಾಂಬಾರು ಪುಡಿ ಇರೋರು ಸಾಂಬಾರು ಪುಡಿನೇ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕೋದಿಲ್ಲ ಈ ಥರ ಗೊಜ್ಜಿಗೆಲ್ಲ. ಸೊ ನಾನು ಈ ಥರ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿಟ್ಕೋತಾ ಇದ್ದೀನಿ. ಇದನ್ನು ರುಬ್ಬಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಒಂದು ಸಣ್ಣ ಟೊಮೆಟೊ ತೊಗೊಂಡು ಅದನ್ನು ಸಣ್ಣಗೆ ಹಚ್ಕೊಂಡು ಒಗ್ಗರಣೆಗೆ ಬೇಕಿದ್ರೆ ಹಾಕ್ಬೋದು. ನಾನಿಲ್ಲೇನು ಹಾಕ್ತಾಯಿಲ್ಲ. ನೋಡಿ, ಈಗ ನಾನು ಬಾಳೆಕಾಯಿನ ಸಣ್ಣದಾಗಿ ಹಚ್ಚಿ ನೀರಲ್ಲಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ಡೈರೆಕ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ಕಡಲೆಬೇಳೆ ನೆನೆಸಿದ್ವಲ್ಲ, ನೋಡಿ ಎಲ್ಲ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ನಾವು ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಬಾಳೆಕಾಯಿನ ಆಮೇಲೆ ನೀರು ಹಾಕಿ ಬೇಯಿಸ್ಬೇಕಾದ್ರೆ ಬೇಗ ಬೇಯ್ಕೊಂಬಿಡುತ್ತೆ. ನೋಡಿ, ಈಗ ರುಬ್ಕೊಂಡಿದ್ದೀನಿ ಮಸಾಲೆ, ತುಂಬ ನುಣ್ಣಗೆ ರುಬ್ಕೋಬೇಕು. ಮಸಾಲೆ ರುಬ್ಬಿರೋದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆ ಹಸಿ ವಾಸನೆ ಹೋಗೋ ತನಕ ಮಸಾಲೆ ಚೆನ್ನಾಗಿ ಬೇಯಲಿ. ನೀರು ಹಾಕೋದು ಬೇಡ. ಈಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ನೀರು ಹಾಕಿದ್ರೆ ಸಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಅದು ಬೇಯೋಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫಸ್ಟು ಒಂದು ಕುದಿ ಬರೋ ತನಕ ಬೇಯೋಕ್ಕೆ ಇಟ್ಬಿಡೋಣ. ಒಂದು ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಬೇಯೋಕ್ಕೆ ಇಟ್ಬಿಡೋಣ. ನೋಡಿ, ನೀರು ತುಂಬ ತೆಳ್ಳೆ ಇತ್ತು. ನೋಡಿ, ಈಗ ಬೆಂದು ಚೆನ್ನಾಗಿ ಗೊಜ್ಜಿನ ಹದಕ್ಕೆ ಬಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಬಾಳೆಕಾಯಿ ಕಡಲೆಬೇಳೆ ಗೊಜ್ಜು ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.